ಅಲ್ಲಿ ಇಲ್ಲಿ ಸಮುದಾಯ ಭವನ ಹಾಸ್ಟೆಲ್ ಮಾಡಲಿಕ್ಕೆ ಶಿಕ್ಷಣ ಸಂಸ್ಥೆ ಮಾಡಲಿಕ್ಕೆ ಸ್ವಲ್ಪನೂ ಕೂಡ ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ. ಸ್ವಲ್ಪನೂ ರಾಜಕೀಯ ಮಾಡಬಾರ್ದು. ಸುಮ್ಮನೆ ಇಟ್ಬಿಡಿ, ಏನು ಕೊಡೋಕ್ಕಾಗದೆ ಹೋದ್ರೆ. ಬಟ್ ಕಿತಾಪತಿ ಮಾಡಕ್ಕೆ ಹೋಗ್ಬೇಡಿ. ಒಳ್ಳೇದು ಮಾಡೋಕ್ಕಾದ್ರೆ ಮಾಡಿ, ವಂತಿಗೆ ಕೊಡೋಕ್ಕಾದ್ರೆ ಕೊಡಿ, ಏನು ಕೊಡಲಿಲ್ಲ ಸಹಾಯ ಮಾಡಿ ಅಷ್ಟೆ. ಸುಮ್ಮನಾರು ಇರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ಮಂತ್ರ ಹೇಳ್ಕೊಟ್ಟಿದ್ದಾರೆ: ಶಿಕ್ಷಣ, ಸಂಘಟನೆ, ಹೋರಾಟ ಅಲ್ವಾ? ಶಿಕ್ಷಣ, ಸಂಘಟನೆ, ಹೋರಾಟ ಅದನ್ನು ಮಾಡಿ. ಯಾವುದೇ ಕಾರಣಕ್ಕೆ ನೀವು ಅವಿದ್ಯಾವಂತರಾಗಿದ್ದರೆ ನಿಮ್ಮ ಮಕ್ಕಳನ್ನ ಅವಿದ್ಯಾವಂತರನ್ನಾಗಿ ಮಾಡಬೇಡಿ, ವಿದ್ಯಾವಂತರನ್ನಾಗಿ ಮಾಡಿ. ಜ್ಞಾನ ಬರಬೇಕಲ್ವಾ, ತಿಳುವಳಿಕೆ ಬರಬೇಕಲ್ವಾ? ತಿಳುವಳಿಕೆ ಬಂದಾಗ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಾಭಿಮಾನನೇ ಇಲ್ಲದೆ ಹೋದ್ರೇನು? ಗುಲಾಮಗಿರಿ ಇರ್ತದೆ, ಸ್ವಾಭಿಮಾನ ಇರ್ತದೆ. ಅದಕ್ಕೆ ಸ್ವಾಭಿಮಾನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಿ ಅಂತೇಳಿ ನಿಮಗೆ ನಮ್ಮ ಅನೇಕ ಆ ಕಾಲದಲ್ಲಿ ನಾನು ಮಧ್ಯೆ ಗ್ಯಾಪ್ ಆಗೋಯ್ತು. ಬಹಳಷ್ಟು ಸಮುದಾಯ ಭವನಗಳು ಅರ್ಧಂಬರ್ಧ ಆಗ್ಬಿಟ್ಟಿದ್ದಾವೆ. ಅವೆಲ್ಲನೂ ಈ ಅವಧಿನಲ್ಲಿ ಮುಗಿಸ್ಕೊಡ್ತಕ್ಕಂಥ ಕೆಲಸ ಮಾಡೋಣ. ಈಗ ನೂರಿನಲ್ಲಿ ನಮ್ಮ MLA ಇಲ್ಲೇ ಇದ್ದಾನೆ, ಮಂಜುನಾಥ. ನೂರಿನಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಅದಾಯಿತು. ಆಮೇಲೆ ನಿಮ್ಮೂರಿನಲ್ಲಿ ಅವ್ರು ಏನು ಮಾಡ್ತಾರೆ, ಎಷ್ಟು ಕೊಡ್ತಾರೆ ಅಷ್ಟಕ್ಕೆ ಮಾಡಲ್ಲ. ಸಮುದಾಯ ಭವನ ದೊಡ್ಡದಾಗ ಮಾಡ್ಬಿಡೋದು. ಈಗ 6 ಕೋಟಿ ಸಮುದಾಯ ಭವನ ಮಾಡ್ತಾ ಇದ್ದಾರೆ. ಇಲ್ಲಿ ಜಿಲ್ಲಾ ಮಟ್ಟದ್ದು ಮಾಡಿ ಹೋಲಿ. ಅಲ್ಲಿ ಚಾಮರಾಜನಗರಕ್ಕೂ 2 ಕೋಟಿ ಕೊಟ್ಟಿದ್ದೀನಿ. ಕೆಲಸ ನಡೀತಾ ಇದೆ. ಈಗ ಇಲ್ಲೂ ಇದು ಜಿಲ್ಲಾ ಮಟ್ಟದ್ದು ಇದುವೇ. ಈಗ ನೀನು ಅಧ್ಯಕ್ಷ, ನಂಜೇಗೌಡ ಅಲ್ಲ, ನೀನು ತಾಲೂಕು ಅಧ್ಯಕ್ಷ, ನಂಜೇಗೌಡ ಜಿಲ್ಲಾ ಅಧ್ಯಕ್ಷ. ಆಮೇಲೆ ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿ ಮೆಂಬರು, ಡೈರೆಕ್ಟರು. ಪರ್ಮನೆಂಟ್ ಬಂದ್ಬಿಟ್ಟು ಅಲ್ಲಿ ಬಿಟ್ಟವನ್ನೇ. ಮಂಜೇಗೌಡ ಬಹಳ ಸೀನಿಯರು ನಮಗೆ. ಸುಮಾರು ಎಷ್ಟು ಒಂದು 40 ವರ್ಷ ಇದ್ದೀನೆಯ. ಹಾಗೇನಿಲ್ಲ, ಬಹಳ ಜನ ಇದ್ದಾರೆ. ಬಹಳ ಜನ ನಮ್ಮ ಜೊತೆ ಇದ್ದವರು ಹೊಟ್ಟೋಗಿದ್ದಾರೆ. ಅವರೆಲ್ಲ ಹಳಬ್ರೆ, ಪುನಃ ಬರ್ತಾರೆ. ನೀವು ಎಲ್ಲಿದ್ದೀರಿ ಅಲ್ಲೇ ಇಟ್ಬಿಟ್ರಪ್ಪ, ಬರಬೇಡಿ ಅಂತ ಹೇಳಿ. ಬಟ್ ನಂಜೇಗೌಡ ಇಲ್ಲೇ ಇದ್ದಾನೆ, ಕಂಟಿನ್ಯೂಸ್ ಆಗಿ ಇಲ್ಲೇ ಇದೆ. ಈ ಗೌಡ್ರು ಹೆಸರೇನು, ನಾಚೇಗೌಡ, ಇವನು ಭಾಳ ಹಳಬ್ನೇ. ವಯಸ್ಸು ರಕ್ಷಸ್ವಾಮಿಯ ಹಳಬ ಕಡೆ ಅವನು. ಇಲ್ಲ ಅಲ್ಲ,